ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಎಫೆಕ್ಟ್ ಲಾರಿ ಉದ್ಯಮಕ್ಕೂ ಭಾರಿ ಹೊಡೆತ. ಸಾಕಾಣಿಕೆ ವೆಚ್ಚ ಹೆಚ್ಚು ಮಾಡಲು ನಿರ್ಧಾರ. ಒಂದು ಲೋಡ್ಗೆ 3 ಪಟ್ಟು ದರ ಏರಿಕೆಗೆ ಚಿಂತನೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಇದೀಗ ಈ ದರ ಏರಿಕೆಯಿಂದ ಲಾರಿ ಉದ್ಯಮಕ್ಕೂ ಆರ್ಥಿಕ ಹೊಡೆತ ಶುರುವಾಗಿದೆ. ಲಾರಿಗಳ ಓಡಾಟ, ವಸ್ತುಗಳ ಸಾಕಾಣಿಕೆಯಲ್ಲಿ ನಷ್ಟ ಉಂಟಾಗ್ತಾ ಇದೆ. ಹೀಗಾಗಿ ಸಾಕಾಣಿಕೆಯ ವೆಚ್ಚವನ್ನ 3 ಪಟ್ಟು ಏರಿಕೆ ಮಾಡೋದಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. ಇವತ್ತು ₹3.11 ಬೆಲೆ ಏರಿಕೆ ಆಗಿದೆ ಡೀಸೆಲ್ ಪರ್ ಲೀಟರ್. ಇವತ್ತು ಲಾರಿಗಳಾದ್ರೆ 3 ರಿಂದ 4 ಕಿಲೋಮೀಟರ್ ಆವರೇಜ್ ಪರ್ ಲೀಟರ್ ಬರುತ್ತೆ. ಸೊ ನಮ್ಗೆ 1 ಲೀಟರ್ ₹3.11 ಜಾಸ್ತಿ ಆದ್ರೆ ನಮಗೆ ಬರೋದೇ 3 ರಿಂದ 4 ಕಿಲೋಮೀಟರ್. ಇವತ್ತು ಬೆಲೆ ಏರಿಕೆ ಈ ತರ ಆದ್ರೆ ಪ್ರತಿ ಒಂದು ವಸ್ತುನು ಏರಿಕೆ ಆಗುತ್ತೆ. ₹3.11 ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ₹1,000 ಬಾಡಿಗೆ ಇದ್ರೆ ₹3,000 ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ವಾರ್ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ನಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ಬೋದಿತ್ತು, ಯಾಕಂದ್ರೆ ಇದು ಎಕಾನಮಿ ತುಂಬಾ ಎಫೆಕ್ಟ್ ಆಗುತ್ತೆ. ಲಾರಿಗಳಿಗೆ 3-4 ಕಿಲೋಮೀಟರ್ಗೆ 1 ಲೀಟರ್ ಡೀಸೆಲ್ ಬೇಕಾಗುತ್ತೆ. ಹೀಗಿರುವಾಗ ಸಾಕಾಣಿಕೆಯ ವೆಚ್ಚವನ್ನ ಏರಿಸೋದು ಅನಿವಾರ್ಯ ಅಂತ ಲಾರಿ ಮಾಲೀಕರು ಹೇಳ್ತಿದ್ದಾರೆ. ಒಂದು ಲೋಡ್ಗೆ ಅಂದಾಜು 1,000ಕ್ಕೆ 3 ಪಟ್ಟು ದರ ಏರಿಸೋದಕ್ಕೆ ಚಿಂತನೆ ನಡೆಸಲಾಗಿದೆ. ಬಾಡಿಗೆಗಳು ಸಿಗದೆ ಈಗಾಗಲೇ ಲಾರಿಗಳು ಸ್ಟ್ಯಾಂಡ್ನಲ್ಲಿ ನಿಂತಿವೆ. ಲಾರಿ ಉದ್ಯಮ ನಡಿಬೇಕು ಅಂದ್ರೆ ಅನಿವಾರ್ಯವಾಗಿ ದರ ಏರಿಕೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಲಾರಿ ಮಾಲೀಕರು. ಇಲ್ಲಿಂದ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ವಸ್ತು ಸಾಗಣೆ ಮಾಡಬೇಕಾದ್ರೆ ಈ ಬೆಲೆ ಏರಿಕೆ ಜಾಸ್ತಿ ಆದ್ರೆ ನಾವು ಬದುಕಬೇಕು. ಬರೀ 200 ಲೀಟರ್ ಪರ್ ವೆಹಿಕಲ್ ಕೊಡ್ತಾ ಇದ್ದಾರೆ, ಪರ್ ಟ್ರಕ್ ಬರೀ 200 ಲೀಟರ್ ಕೊಡ್ತಾ. ನಾವು ಎಷ್ಟು ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ನಿಂತ್ರೆ, ಈಗ ಇಲ್ಲಿ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕಂದ್ರೆ ನಾವು ಎಷ್ಟಲ್ಲಿ ತುಂಬಿಸ್ಬೇಕು. ನಮಗೆ GST ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ GST ಅಲ್ಲಿ ಟೈಮಿಂಗ್ ಇದೆ. ಈ ಟೈಮಿಂಗ್ ಇಂದ ನಮಗೆ ತೊಂದರೆಗಳಾಗುತ್ತೆ. 200 ನಾವು ಒಂದೊಂದು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ 200 ಲೀಟರ್ ಹಾಕೊಂಡು ಮುಂದುವರಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನ ಕನ್ಸಿಡರ್ ಮಾಡಬೇಕು. ನಾವು ಇದನ್ನ ಸ್ಟೇಟ್ ಅಲ್ಲಿ ಮೀಟಿಂಗ್ ಮಾಡಿ ಇದನ್ನ ಯಾವ ತರ ಮುಂದುವರಿಬೇಕು ಅಂತ ಒಂದು ಡಿಸಿಷನ್ ತಗೊಂತೀವಿ. ಮಣ್ಣು, ಜಲ್ಲಿ, ಇಟ್ಟಿಗೆ ಸೇರಿದಂತೆ ಹಲವು ಸರಕು ವಸ್ತುಗಳನ್ನ ಲಾರಿಗಳ ಮೂಲಕ ಸಾಕಾಣಿಕೆ ಮಾಡಲಾಗುತ್ತೆ. ಪ್ರತಿ ಲೋಡ್ನ ಮೇಲೆ ದರ ಹೆಚ್ಚಳಾಗಲಿದ್ದು, ಮುಂದಿನ ದಿನಗಳಲ್ಲಿ ಈ ದರ ದುಪ್ಪಟ್ಟಾದ್ರೂ ಅಚ್ಚರಿ ಪಡಬೇಕಿಲ್ಲ. ಒಟ್ನಲ್ಲಿ ಲಾರಿ ಮಾಲೀಕರಿಗೂ ದರ ಏರಿಕೆಯ ಸಂಕಷ್ಟ ಬಂದಿದ್ದು, ವ್ಯಾಪಾರ ಇಲ್ಲದೆ ಬಿಕೋ ಅಂತಿರೋದು ವಿಪರ್ಯಾಸ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.